ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಇವಾಗ ಬೇಸಿಗೆ ಶುರುವಾಗ್ತಾ ಇದೆ. ತುಂಬ ಜನ ಪೋಷಕರಲ್ಲಿ ಒಂದು ಪ್ರಶ್ನೆ ತುಂಬ ಕಾಮನ್ ಆಗಿರುತ್ತೆ. ಸೊ ನಮ್ಮ ಮಕ್ಕಳಿಗೆ ಎಷ್ಟು ನೀರು ಕೊಡಬೇಕು, ನೀರನ್ನು ಯಾವಾಗಿಂದ ಶುರು ಮಾಡಬೇಕು, ಕೆಲವೊಂದು ಮಕ್ಕಳು ಇರ್ತಾರೆ ನೀರೇ ಕುಡಿಯೋದಿಲ್ಲ, ಆ ಮಕ್ಕಳಿಗೆ ಏನು ಮಾಡಬೇಕು ಅಂತ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಅಥವಾ ಸೊಲ್ಯೂಷನ್ಸ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರಶ್ನೆ ಮಕ್ಕಳಿಗೆ ಯಾವಾಗಿಂದ ನೀರು ಕೊಡಬೇಕು, ಎಷ್ಟು ಕೊಡಬೇಕು, ಮತ್ತು ಯಾವುದರಿಂದ ಕೊಡಬೇಕು. ನೀರನ್ನು ಮಕ್ಕಳಿಗೆ 6 ತಿಂಗಳಾದಮೇಲೆ ಶುರು ಮಾಡಿ 6 ತಿಂಗಳೊಳಗಿನ ಮಕ್ಕಳಿಗೆ ನೀರು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ತುಂಬ ಜನ ಕೇಳೋದು, ಮಕ್ಕಳಿಗೆ ಬಿಸಿಲಿದೆ, ಇಷ್ಟೊಂದು ಬೇಸಿಗೆ ಆಗಿದೆ, ಮಕ್ಕಳಿಗೂ ಕೂಡ ಎಳೆ ಮಕ್ಕಳಿಗೂ ಕೂಡ ಬಾಯಾರಿಕೆ ಆಗುತ್ತಲ್ವಾ, ಸೊ ನೀರು ಕೊಟ್ಟರೆ ತಪ್ಪೇನಿದೆ ಅಂತ ಒಂದು ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಒಂದು ತಾಯಿ ಹಾಲೇನಿದೆ, ಬ್ರೆಸ್ಟ್ ಮಿಲ್ಕ್ ಅಂತ ಏನು ಕರಿತೀವಿ, ಆಲ್ಮೋಸ್ಟ್ ಅದರಲ್ಲಿ 70% ಭಾಗ ನೀರೇ ಇರುತ್ತೆ. ಸೊ ಉಳಿದಿದ್ರಲ್ಲಿ ಸ್ವಲ್ಪ ಪೌಷ್ಟಿಕಾಂಶ ಅದರಲ್ಲಿ ತುಂಬಿರುತ್ತೆ. ಸೊ ಹಾಗಾಗಿ ನೀವು ಅಡಿಕ್ವೇಟ್ ಆಗಿ ಮಕ್ಕಳಿಗೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಡಿಷನಲ್ ಆಗಿ ಮಕ್ಕಳಿಗೆ ನೀರು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ತುಂಬ ಮನೆಗಳಲ್ಲಿ ಅಟ್ಲೀಸ್ಟ್ ತಾಯಿ ಅಲ್ಲ, ಬೇರೆಯವರು ತುಂಬ ಫೋರ್ಸ್ ಮಾಡ್ತಾರೆ, ಮಕ್ಕಳಿಗೆ ನೀರು ಕೊಡು, ತುಟಿ ಒಣಗ್ತಾ ಇದೆ, ಮಕ್ಕಳಿಗೆ ನೀರು ಕೊಡು ಅಂತ, ಅಟ್ಲೀಸ್ಟ್ ಬೇಸಿಗೆಯಲ್ಲಿ ಕೊಡಬೇಕು ಅಂತ. ಇದರಿಂದ ಪ್ರಯೋಜನಗಳಾಗದೇ ಇದ್ರೂ ಕೂಡ ಕೆಲವೊಂದು ಸರಿ ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಸರಿ, ಮಕ್ಕಳಿಗೆ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ 6 ತಿಂಗಳೊಳಗಿನ ಮಕ್ಕಳಿಗೆ ಫ್ರೀಕ್ವೆಂಟಾಗಿ 6 ತಿಂಗಳೊಳಗಿನ ಮಕ್ಕಳಿಗೆ ಅಡಿಷನಲ್ ಆಗಿ ನೀರು ಕೊಡುವಂಥ ಅವಶ್ಯಕತೆ ಇಲ್ಲ. ಫ್ರೀಕ್ವೆಂಟಾಗಿ ಫೀಡ್ ಮಾಡಿದರೆ ಸಾಕಾಗುತ್ತೆ. ಮತ್ತು 6 ತಿಂಗಳಾದಮೇಲೆ ನಾವು ನೀರನ್ನು ಶುರು ಮಾಡಲಿಕ್ಕೆ ಹೇಳ್ತೀವಿ. ಸೊ ಯಾವ ರೀತಿ ಶುರು ಮಾಡಬೇಕು, ಸ್ವಲ್ಪ ಸಿಪ್ಸ್ ಆಫ್ ವಾಟರಿಂದ ಶುರು ಮಾಡ್ಕೋತಾ ಬನ್ನಿ. ಸೊ ಮಕ್ಕಳಿಗೆ ನೀರು ಕುಡಿಸ್ಲಿಕ್ಕೆ ಸಣ್ಣ ಕಪ್ಗಳನ್ನು ಯೂಸ್ ಮಾಡಿ ಅಥವಾ ಸ್ಟೀಲ್ ಕಂಟೈನರ್ಸ್ಗಳನ್ನು ಯೂಸ್ ಮಾಡಿ. ಪ್ಲಾಸ್ಟಿಕ್ಕಿಂದ ಆಲ್ಮೋಸ್ಟ್ ಕೊಡೋದು, ಸೊ ಪ್ಲಾಸ್ಟಿಕ್ ಕಂಟೈನರ್ಸ್ಗಳಿಂದ ನೀರು ಕೊಡೋದನ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ. ಸೊ ಯಾವ ವಯಸ್ಸಿನ ಮಕ್ಕಳಿಗೆ ಎಷ್ಟೆಷ್ಟು ನೀರನ್ನು ಕೊಡಬೇಕು. 6 ರಿಂದ 9 ತಿಂಗಳ ಮಕ್ಕಳಿಗೆ 30 ರಿಂದ 120 ml ವರೆಗೂ ನೀರು ಕೊಡಿ. ಸೊ 30 ರಿಂದ 120 ml ವರೆಗೂ ಕೊಡಿ ಅಂತ ಹೇಳ್ತೀವಿ. 9 ರಿಂದ 12 ತಿಂಗಳ ಮಕ್ಕಳಿಗೆ 120 ರಿಂದ 240 ml ವರೆಗೂ ಕೊಡಬಹುದು. 12 ರಿಂದ 24 ತಿಂಗಳು ಅಂದ್ರೆ 2 ವರ್ಷದ ಮಕ್ಕಳಿಗೆ 240 ರಿಂದ ಆಲ್ಮೋಸ್ಟ್ 900 ml ವರೆಗೂ ನೀವು ಕೊಡ್ಬೋದು. ಮಕ್ಕಳು ಜಾಸ್ತಿ ತಗೋತಾ ಇದ್ದಾರೆ, ದೊಡ್ಡ ಮಕ್ಕಳು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಅದನ್ನ ಜಾಸ್ತಿ ಮಾಡಬಹುದು. ಸೊ ಹಾಗಾದ್ರೆ ನಮ್ಮ ಮಗು 6 ತಿಂಗಳಾಯ್ತು, 30 ml ಫಸ್ಟಿಗೆ ಕೊಟ್ಬಿಡೋದ, ಅಥವಾ ಮಗು ಇಷ್ಟು ತಿಂಗಳಿದೆ ಸೊ ಇಷ್ಟು ml ಕುಡಿಸ್ಲೇಬೇಕಾ, ಆ ಥರ ಏನೂ ಇರೋದಿಲ್ಲ. ಆಲ್ರೆಡಿ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರ್ತೀರಾ, ಫಾರ್ಮುಲಾ ಫೀಡ್ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಅದರಲ್ಲೂ ಕೂಡ ನೀರಿನ ಕಂಟೆಂಟ್ ಇರುತ್ತೆ. ಸೊ ಅಡಿಷನಲ್ ಆಗಿ ಫಸ್ಟಿಗೆ ಮಗುಗೆ ನೀರನ್ನು ಕಾಯಿಸೋಕ್ಕೆ, ಅಡಿಷನಲ್ ಆಗಿ ಮಗುಗೆ ನೀರನ್ನು ಕುಡಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಗ್ರ್ಯಾಜುಲಿ ಕುಡಿಸ್ತಾ ಬನ್ನಿ, ಮತ್ತು ಅದನ್ನು ಕ್ರಮೇಣವಾಗಿ ಏರಿಸ್ತಾ ಬನ್ನಿ. ಸೊ ಇದಕ್ಕೆ ಮೇನ್ ಮಕ್ಕಳಿಗೆ ನೀರು ಸಾಕಾಗ್ತಿದೆಯಾ ಅಥವಾ ಮಕ್ಕಳಿಗೆ ಫೀಡ್ ಸಾಕಾಗ್ತಿದೆಯಾ ಅನ್ನೋದಕ್ಕೆ ಒಂದು ಡೈರೆಕ್ಟ್ ಒಂದು ಎವ್ರಿಡೇ ನೀವು ಅಸೆಸ್ ಮಾಡಬಹುದಾದಂಥ ಒಂದು ಪ್ಯಾರಾಮೀಟರ್ ಅಂತ ಹೇಳಿದ್ರೆ ಮಕ್ಕಳು ಎಷ್ಟು ಸರಿ ಯೂರಿನ್ ಪಾಸ್ ಮಾಡ್ತಿದ್ದಾರೆ ಅಂತ. ಮಕ್ಕಳು ಚೆನ್ನಾಗಿ ಅಡಿಕ್ವೇಟ್ ಆಗಿ ಯೂರಿನ್ ಪಾಸ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ 6 ತಿಂಗಳೊಳಗಿನ ಮಕ್ಕಳು 5 ರಿಂದ 10 ಸರಿ ಯೂರಿನನ್ನು ಪಾಸ್ ಮಾಡ್ತಾ ಇದ್ದಾರೆ. ಅಥವಾ ದೊಡ್ಡ ಮಕ್ಕಳಲ್ಲಿ ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿ ಇಲ್ಲ, ಮತ್ತು ಅವ್ರು ಪಾಸ್ ಮಾಡ್ತಿರುವಂಥ ಯೂರಿನ್ ಕಲರ್ ತುಂಬ ಡಾರ್ಕ್ ಇಲ್ಲ ಅಂದರೆ ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಿಗ್ತಾ ಇದೆ ಅಂತಲೇ ಅರ್ಥ ಆಗುತ್ತೆ. ಮತ್ತೆ ಇನ್ನೊಂದು ಕೆಲವೊಬ್ಬರು ಪ್ರಶ್ನೆ ಏನಿರುತ್ತಪ್ಪ ಅಂದರೆ, ನಮ್ಮ ಮಕ್ಕಳು ನೀರೇ ಕುಡಿಯೋದಿಲ್ಲ, ನೀವು ಎಷ್ಟೇ ಫೋರ್ಸ್ ಮಾಡಿದ್ರು ನೀರು ಕುಡಿಯೋದಿಲ್ಲ, ಅವಾಗ ಏನು ಮಾಡಬೇಕು ಅಂತ. ಸೊ ಆಗ ನೀರಿನ ಅಂಶ ಇರುವಂಥ ಪದಾರ್ಥಗಳನ್ನು ಜಾಸ್ತಿ ಮಾಡಿ. ಪ್ಲೇನ್ ಆಗಿ ನೀರು ಕುಡಿದೇ ಇದ್ರೂ ಪರವಾಗಿಲ್ಲ. ಈಗ ನೀರಿನ ಅಂಶ ಇರುವಂಥದ್ದು ಅಂದರೆ ಆಲ್ರೆಡಿ ನೀವು ಫಾರ್ಮುಲಾ ಫೀಡ್ ಕೊಡ್ತಾ ಇದ್ದೀರಾ, ಅದರಲ್ಲಿ ಕೂಡ ನೀರನ್ನು ಮಿಕ್ಸ್ ಮಾಡ್ತಾ ಇರ್ತೀರಾ. ಅಡಿಕ್ವೇಟ್ ಆಗಿ ಫ್ರೀಕ್ವೆಂಟ್ ಆಗಿ ಬ್ರೆಸ್ಟ್ ಫೀಡನ್ನು ಸ್ಟಾರ್ಟ್ ಮಾಡಿ. ಅಥವಾ ನೀರಿನ ಅಂಶ ಹೆಚ್ಚಾಗಿರುವಂಥ ಹಣ್ಣುಗಳು, ಎಸ್ಪೆಷಲಿ ಕಲ್ಲಂಗಡಿ ಹಣ್ಣಾಗಿರ್ಬೋದು, ಮಸ್ಕ್ ಮೆಲನ್ ಅಂತ ಕರಿತೀವಿ, ಕರ್ಬೂಜ ಹಣ್ಣಾಗಿರ್ಬೋದು, ಅಥವಾ ಈ ರೀತಿಯಾದಂಥ ಹಣ್ಣುಗಳನ್ನು ಕುಡಿ, ಹಣ್ಣಿನ ಜ್ಯೂಸ್ಗಳನ್ನು ಕೊಡಬಹುದು. ಜಾಸ್ತಿ ಸಕ್ಕರೆಗಳನ್ನು ಆ್ಯಡ್ ಮಾಡಬೇಡಿ. ಮತ್ತೆ ಹಾಲನ್ನು ಕೊಡ್ತಾ ಇದ್ರೆ ಹಾಲು ಕೂಡ ಬೇರೆ, ಮಕ್ಕಳು ಹಾಲು ತಗೋತಾ ಇದ್ದಾರೆ, ಮೇಲಿನ ಹಾಲನ್ನು ತಗೋತಾ ಇದ್ದಾರೆ ಅಂತ ಹೇಳಿದ್ರೆ ಆ ಹಾಲನ್ನು ಕೂಡ ನೀವು ಕೊಡಬಹುದು. ಸೊ ಎಸ್ಪೆಷಲಿ ಈ ಒಂದು ಸಮ್ಮರಲ್ಲಿ ಹೈಡ್ರೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾಗಿ ಹೈಡ್ರೇಷನ್ ಅನ್ನು ಮೇಂಟೈನ್ ಮಾಡಿಲ್ಲ ಅಂದರೆ ಯೂರಿನ್ ಇನ್ಫೆಕ್ಷನ್ ಆಗುವಂಥ ಚಾನ್ಸ್ ಇರುತ್ತೆ. ಎಷ್ಟೊಂದು ಸರಿ ಮಕ್ಕಳು ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತೀರಾ, ಯೂರಿನ್ ಪಾಸ್ ಮಾಡಬೇಕಾದ್ರೆ ಸ್ವಲ್ಪನೇ ಹೋಗೋದು, ಅಥವಾ ಹೊಟ್ಟೆ ನೋವು ಬರುವಂಥದ್ದು, ಅಥವಾ ಜ್ವರ ಬರುವಂಥದ್ದು, ಇದೆಲ್ಲನೂ ಕೂಡ ಯೂರಿನ್ ಇನ್ಫೆಕ್ಷನಿನ ಸೈನ್ಸ್ ಆಗಿದೆ. ಸೊ ಇದನ್ನೆಲ್ಲ ತಡೆಗಟ್ಟಲಿಕ್ಕೋಸ್ಕರ ಕರೆಕ್ಟಾಗಿ ನೀರು ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಯಾವ ನೀರು ಬೆಸ್ಟು, ಕಾಯಿ ಸಾರಿಸಿದ ನೀರು ಬೆಸ್ಟಾ, ಫಿಲ್ಟರ್ ನೀರು ಬೆಸ್ಟಾ, ಫ್ರಿಜ್ ವಾಟರ್ ಬೆಸ್ಟಾ ಅಂತ. ಸೊ ಕಾಯಿ ಸಾರಿಸಿದ ನೀರು ಡೆಫಿನೆಟ್ಲಿ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ, ಬೆಟರ್ ಇರುತ್ತೆ. ಬಟ್ ಆದರೆ ತುಂಬ ಜನ ಮಕ್ಕಳು ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ, ಬಿಕಾಸ್ ಟೇಸ್ಟ್ ಸರಿ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಸೊ ಫಿಲ್ಟರ್ಸ್ ಇದೆ, ಈಗ ಎಲ್ಲ ಮನೆಗಳಲ್ಲೂ ಕೂಡ ಫಿಲ್ಟರ್ ವಾಟರ್ ಇದೆ. ಫಿಲ್ಟರ್ ವಾಟರ್ನ ಡೆಫಿನೆಟ್ಲಿ ನೀವು ಕೊಡ್ಬೋದು. ಫ್ರಿಜ್ಜಿಂದ ತೆಕ್ಕೊಂಡು ಐಸ್ ವಾಟರ್ನ
ಡೈರೆಕ್ಟ್ ಆಗಿ ಮಕ್ಕಳಿಗೆ ಕೊಡಬೇಡಿ. ಇದರಿಂದ ಟೆಂಪರೇಚರ್ ಡಿಸ್ರೆಗ್ಯುಲೇಷನ್ ಆಗುವಂತ ಚಾನ್ಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಅಟ್ಲೀಸ್ಟ್ ಡೈರೆಕ್ಟ್ ಆಗಿ ಒಂದೇ ಸರಿ ತಗೊಂಡು ಫ್ರಿಜ್ ಇಂದ ಕೊಡೋದಕ್ಕಿಂತ, ಇವನ್ ಯಾವುದೇ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿರೋ ಐಟಮ್ಸ್ ಗಳನ್ನು ಕೂಡ ಡೈರೆಕ್ಟ್ ಆಗಿ ಫ್ರಿಜ್ ಇಂದ ತಗೊಂಡು ತಿನ್ನೋದಕ್ಕಿಂತ ಸ್ವಲ್ಪ ಹೊತ್ತು ಅದನ್ನ ಬಿಟ್ಟು ಹೊರಗಡೆ ಟೆಂಪರೇಚರ್ ಅಲ್ಲಿ ಆಮೇಲೆ ಮಕ್ಕಳಿಗೆ ಅದನ್ನ ಆಫರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಮಕ್ಕಳಿಗೆ ನೀರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿರುತ್ತೆ ಅಂತ ಅನ್ಕೋತೀನಿ. ಮಕ್ಕಳಿಗೆ ನೀರಿಗೆ ಸಂಬಂಧಪಟ್ಟಂತೆ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡುತ್ತೆ ಅಂತ ಅನ್ಕೋತೀನಿ. ಇನ್ನು ಬೇರೆ ಯಾವುದೇ ಟಾಪಿಕ್ಸ್ ನಿಮಗೆ ಬೇಕಾಗಿದ್ರೆ, ಅದ್ರ ಬಗ್ಗೆ ಡೌಟ್ಸ್ಗಳಿದ್ರೆ ಕಮೆಂಟಿನ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.